ಹೇ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ವಿಪುಲ್ ಅಂತ. ಸೊ ಐ ಆಮ್ ಎನ್ ಫುಲ್ ಟೈಮ್ ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಆ್ಯಂಡ್ ಅ ಪಾರ್ಟ್ ಟೈಮ್ ಇಂಜಿನಿಯರ್. ಆಯಿತು, ಆಮೇಲೆ ಇವತ್ತು ಬಂದು ನಾನು ನನ್ನ ನಿಂಜಾ 300 ಮೇಲೆ ಇದ್ದೀನಿ. ಸೊ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಇದು ಬಂದು KRT ಎಡಿಷನ್ ಅಂತ, ಲೈಮ್ ಗ್ರೀನ್ ಕಲರು, ನಿಂಜಾ 300 2021 ಮಾಡೆಲ್. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ನಾನು ಇದ್ರ ಮೇಲೆ ಲಾಂಗ್ ರೈಡ್ಸು ಹೊಡೆದಿದ್ದೀನಿ, ಶಾರ್ಟ್ ರೈಡ್ಸು ಮಾಡಿದ್ದೀನಿ, ಕಾಲೇಜ್ಗೂ ತೊಗೊಂಡೋಗಿದ್ದೀನಿ. ಇದೊಂಥರ ವೆರಿ ವರ್ಸಟೈಲ್ ಮೋಟರ್ ಸೈಕಲ್ ಅನ್ಬೋದು. ನನಗೆ ಸಖತ್ ನನ್ನ ಹಾರ್ಟಿಗೆ ಕನೆಕ್ಟೆಡ್ ಆಗಿರೋ ಮೋಟರ್ ಸೈಕಲ್ ಅಂದರೆ ಇದೇನೆ. ಇದು ಬಿಟ್ಟು ಇನ್ನೊಂದು ಗಾಡಿ ಇದೆ, ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು. ಇದು ನಿಂಜಾ 300 ಅಂದರೆ ಎಲ್ರಿಗೂ ಕನ್ಸೆಪ್ಷನ್ ಏನಿರುತ್ತೆ ಅಂದರೆ, ಇದು ಓವರ್ ಪ್ರೈಸ್ಡ್ ಗಾಡಿ, ಅಂಡರ್ ಪವರ್ ಗಾಡಿ, ಅದು ಇದು ಅಂತೀರ. ಇದೆಲ್ಲ ಯಾರು ಮಾತಾಡೋ ಮಾತುಗಳು ಅಂದರೆ, ಯಾರು ನಿಂಜಾ 300ನ ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅವ್ರು ಮಾತಾಡೋ ಮಾತುಗಳಿದು. ನನ್ನ ಪ್ರಕಾರ ನಿಂಜಾ 300 ಬಂದು ಒಂದು ಸೂಪರ್ ಸ್ಮೂತ್ ಆ್ಯಂಡ್ ಪವರ್ಫುಲ್ ಬೈಕ್ ಅಂತೀನಿ. ಬಟ್ ಏನಂದರೆ ನಿಮ್ಮದು ಪವರ್ ಬ್ಯಾಂಡ್ ಓಪನ್ ಆಗೋದು ಇದು ಒಂದು 6000 RPM ಆದಮೇಲೆ ಒಂದು ಪುಲ್ ಕೊಡುತ್ತೆ ಅದು. ಸೊ ಆ ಪುಲ್ ನೀವು ಈ ಗಾಡಿಯಿಂದ ಒಂದರಲ್ಲೇ ನಾನು ನೋಡಿರೋದು ಈ ಸೆಗ್ಮೆಂಟಲ್ಲಿ. ಬೇರೆ ಸಿಂಗಲ್ ಸಿಲಿಂಡರ್ ವೆಹಿಕಲ್ಸು ಏನು ಸ್ಟಾರ್ಟಿಂಗಿಂದನೇ ಪುಲ್ ಇರುತ್ತೆ, ಬಟ್ ದೆನ್ ಅದು ಹೋಗ್ತಾ 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 ವೈಬ್ರೇಷನ್ಸ್ ಜಾಸ್ತಿ ಆಗೋಗುತ್ತೆ. ಬಟ್ ಈ ಗಾಡಿ ಬಂದು ಝೀರೋ ವೈಬ್ರೇಷನ್ಸ್. ನಾನು ಈ ಗಾಡೀಲಿ ಒಂದು 195 km/h ಹೊಡೆದಿದ್ದೀನಿ. ಅಷ್ಟು ಹೋದ್ರೂ ಝೀರೋ ವೈಬ್ರೇಷನ್ಸ್. ಹ್ಯಾಂಡಲ್ ಬಾರ್ ಮೇಲೂ ಅಷ್ಟೇ, ಫುಟ್ ಪೆಕ್ಸ್ ಮೇಲೂ ಅಷ್ಟೇ. ಗಾಡೀಲಿ ಒಂದೇ ಒಂದು ಕಾರ್ನರಲ್ಲಿ ಒಂದು ಚೂರು ವೈಬ್ರೇಷನ್ಸ್ ಇಲ್ಲ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಅಷ್ಟು ಕ್ಲೀನ್ ಗಾಡಿ ಇದು. ಒಂಥರ ನಮಗೆ ಸ್ಮೈಲ್ ಬರ್ಸುತ್ತಲ್ಲ ಹೆಲ್ಮೆಟ್ ಒಳಗಡೆ, ವಿತೌಟ್ ಎನಿ ಇದು ಪೇಯ್ನ್, ಬಾಡಿಗೆ ಪೇಯ್ನ್ ಕೊಡ್ದಿರಾ ಅಂಥ ಗಾಡಿ ಇದು. ಸೊ ಇದೊಂಥರ ಜೆಮ್ ಗಾಡಿ ಇದು. ಈ ಗಾಡಿ ಇಟ್ಟಿರೋರಿಗೆ ಮಾತ್ರ ಇದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ನಾನು ಬಂದು ಈ ಗಾಡಿನ ತೊಗೊಂಡಿದ್ದ ರೀಸನ್ ಏನಕ್ಕೆ ಅಂದರೆ, ಫಸ್ಟ್ ಒಂದು ಟೆಸ್ಟ್ ರೈಡ್ ತೊಗೊಂಡಿದ್ದೆ. ಸೊ ಅದರಲ್ಲಿ ಇದ್ರ ಸ್ಮೂತ್ನೆಸ್ಸು ಅದೆಲ್ಲ ನೋಡಿದ್ಮೇಲಂತೂ ನಾನು ಈ ಗಾಡಿಗೆ ಫಿದಾ ಆಗೋದೆ. ಜಸ್ಟ್ ಟೆಸ್ಟ್ ರೈಡ್ ತೊಗೊಂಡು ಅಲ್ಲಿಂದಲ್ಲೇ ಬುಕ್ ಮಾಡ್ಬಿಟ್ಟು ಬಂದಿದ್ದು ಗಾಡಿ ಇದು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವ್ಳ ಮುಖದ ಮೇಲೆ ಬಿಸಾಕ್ತೀನಿ. ನನ್ನ ಕೈಗೆ ಸೇರ್ಕೊಂಡಿದ್ದು. ಇದುವರೆಗೂ ಒಂದು ಚಿಕ್ಕ ಪ್ರಾಬ್ಲಮ್, ಈವನ್ ಅ ಪಂಚರ್ ಬಿಡಿ, ಅದು ಸಿಚುವೇಶನ್ ಮೇಲೆ ಆಗೋದು ಅಂತಲೇ ಇರ್ಬೋದು. ಬಟ್ ದೆನ್ ನಾನು ಆ ಪಂಚರ್ ಕೂಡ ಈ ಗಾಡೀಲಿ ಫೇಸ್ ಮಾಡಿಲ್ಲ. ಎಲ್ಲೋದ್ರೂ ನಾನು ಒಂದು 1200 km ರೈಡ್ಸು ಒಂದು ಸ್ಟ್ರೆಚಲ್ಲಿ ಅದೆಲ್ಲ ಮಾಡಿದ್ದೀನಿ. ಬಟ್ ದೆನ್ ಒಂದು ಕಡೆನೂ ಈ ಥರ ಕೈ ಕೊಡೋದು ಅಥವಾ ಗಾಡಿ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರೋದು ಏನೂ ಆಗಿಲ್ಲ. ಹಾಗೆ ಇದು 296cc ಡ್ಯುಯಲ್ ಸಿಲಿಂಡರ್ ಇಂಜಿನ್ ವಿತ್ ಲಿಕ್ವಿಡ್ ಕೂಲ್ಡ್ ಟೆಕ್ನಾಲಜಿ. ಇದರಲ್ಲಿ ಮೇಜರ್ ಟೆಕ್ನಾಲಜಿ ಫೀಚರ್ ಅಂತ ಕೊಟ್ಟಿರೋದು ಬರೀ ಒಂದು ABS ಬಿಟ್ಟರೆ ಬೇರೆ ಏನೂ ಅಂಥ ಫೀಚರ್ಗಳು ಕೊಟ್ಟಿಲ್ಲ. ಬಟ್ ಚಿಕ್ಕದು ಅಡ್ವಾಂಟೇಜಸ್ ಆಗಿರೋದು ಟೂರಿಂಗ್ ಮಾಡೋರಿಗೆ ಫೀಚರ್ ಏನು ಅಂದರೆ, ಇದರಲ್ಲಿ 70 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಿದ್ದಂಗೆ ಹುಕ್ಗಳು ಕೊಟ್ಟಿದ್ದಾನೆ, 2 ಹುಕ್ಕು, ಮತ್ತು ಆ ಕಡೆ ಸೈಡು ಸೇಮು. ಈ ಹುಕ್ಗಳಿಂದ ನೀವು ಹಿಂದ್ಗಡೆ ಬ್ಯಾಕ್ ಟೈ ಮಾಡೋದು, ಇಂಥ ಯಾವುದೋ ಲಗೇಜ್ ಕಟ್ಕೊಳ್ಳೋದು ಅದೆಲ್ಲ ಮಾಡ್ಕೋಬೋದು ನೀವು. ಇದರಲ್ಲೂ ಕಾನ್ಸ್ ಇದೆ. ಏನಂದರೆ ಇದೊಂಚೂರು ಓವರ್ ಪ್ರೈಸ್ ಮಾಡಿರೋದು ಒಂದು ಲೆಕ್ಕಕ್ಕೆ ಒಳ್ಳೇದೇ ಆಯಿತು. ಜನಕ್ಕೆ ಯಾವಾಗ ಕಮ್ಮಿ ರೇಟಿಗೆ ಜಾಸ್ತಿ ಪವರು ಇಂಥದ್ದು ಸಿಗುತ್ತೋ ಎಲ್ಲರೂ ತೊಗೊಂಡು ಹಾಳು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಗಾಡಿಗಳ್ನ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈ ಗಾಡೀಲಿ ಬ್ರೇಕ್ ಇಶ್ಯೂಸ್ ಇದೆ. ಬ್ರೇಕ್ ಬಂದು ತುಂಬ ಸ್ಪಾಂಜಿ. ಇದ್ರದ್ದು ಮತ್ತು ಡಾಮಿನರ್ ಬ್ರೇಕ್ಸು ಹೆಚ್ಚು ಕಮ್ಮಿ ಸೇಮು. ಬಟ್ ದೆನ್ ಡಾಮಿನರ್ ಬ್ರೇಕ್ಸ್ಗಿನ ಒಂಚೂರು ಬೆಟರ್ ಇದು. ನಿಂಜಾ 300 ತೊಗೋತೀರಾ ಅಂದರೆ ಏರ್ ಫಿಲ್ಟರ್ ಚೇಂಜ್ ಮಾಡಿಸ್ರಿ. ಯಾಕಂದರೆ ಏರ್ ಫಿಲ್ಟ್ರ್ ಬಂದರೂ ತುಂಬ ಬೇಸಿಕ್ ಏರ್ ಫಿಲ್ಟರು. ಒಂದು ಸ್ಪಂಜಿಗೆ ಫ್ರೇಮ್ ಇಟ್ಟು ಕೊಟ್ಟಿರ್ತಾನೆ, ಅದು ಎಲ್ಲಿಂದ ಎಲ್ಲಿಗೂ ಏರ್ ಫಿಲ್ಟರ್ ಮಾಡಲ್ಲ, ನಿಮಗೆ ಥ್ರಾಟಲ್ ಬಾಡಿನ ಹಾಳು ಮಾಡುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಗಾಡಿದು ಸರ್ವಿಸ್ ಒಂದು ಟೆನ್ಷನ್ ಇರುತ್ತೆ.
ಸೊ ಟೆನ್ಷನ್ ಅಂತ ಹೇಳೋದಕ್ಕಿಂತ ಒಂದು ದೊಡ್ಡ ಬಿಲ್ ಕೊಡ್ತಾನೆ ಎವ್ರಿ ಟೈಮ್ ಸರ್ವಿಸ್ಗೆ ಹೋದಾಗ. ಜನರಲ್ ಸರ್ವಿಸೇ ಏನಿಲ್ಲ ಅಂದರೂ ಒಂದು 8-9 ಸಾವಿರ ಬೀಳುತ್ತೆ ಇದು. ಅದು ಮಿನಿಮಮ್ ರೇಟ್ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಎಕ್ಸ್ಟ್ರಾಗಳು ಏನಾದ್ರು ಪಾರ್ಟ್ಸು ಅದು ಇದು ಆಯಿತು ಅಂದರೆ ಅದು ನಿಮ್ಮ ತಲೆ ಮೇಲೆ. ಏನೂ ಮಾಡೋಕ್ಕಾಗಲ್ಲ ಗುರು. ನೀವೊಂದು ಪ್ರೀಮಿಯಂ ಗಾಡಿ ಅಂತ ಇಡ್ತೀರಾ ಅಂದರೆ ಇದಕ್ಕೆಲ್ಲ ರೆಡಿಯಾಗಿರ್ಬೇಕು ನೀವು. ಕವಾಸಾಕಿ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ 2013ನಲ್ಲಿ ಈ ಗಾಡಿ ರಿಲೀಸ್ ಆಗಿದ್ದು. ಅವಾಗಿಂದ ಒಂದೇ ಗಾಡಿ ಓಡಿಸ್ಕೊಂಬರ್ತಾವ್ರೆ. ಜಸ್ಟ್ ಒಂದು ಇಂಜಿನ್ ಅವಾಗವಾಗ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಚೇಂಜ್ ಮಾಡ್ತಾರೆ, ಬಿಟ್ಟರೆ ಗಾಡಿ ಮಾತ್ರ ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ತುಂಬ ಬೇಸಿಕ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರೋದು. ಸೊ ಒಂದು ಟ್ರಿಪ್ ಎ ಇದೆ, ಟ್ರಿಪ್ ಬಿ, ಮತ್ತು ಒಂದು ಓಡೋಮೀಟರ್ ಟೋಟಲ್ ರೀಡಿಂಗ್ ಇದೆ. ನೆಕ್ಸ್ಟು ಒಂದು ಫ್ಯೂಲ್ ಗೇಜ್ ಕೊಟ್ಟಿದ್ದಾನೆ, ಇನ್ನೊಂದು ಸ್ಪೀಡ್ ಇಂಡಿಕೇಟರು, ಮತ್ತು ಒಂದು ಚಿಕ್ಕದಾಗಿ ಕ್ಲಾಕ್ ಕೊಟ್ಟಿದ್ದಾನೆ, ಮತ್ತು RPM ಅನಲಾಗಲ್ಲಿದೆ. ಸೊ ಇದು ಅಷ್ಟು ಬಿಟ್ಟರೆ ಇಲ್ಲಿ ಇಂಡಿಕೇಷನ್ ನಾರ್ಮಲ್ ಗಾಡೀಲಿ ಕೊಡೋ ಸರ್ವಿಸ್ ಇಂಡಿಕೇಷನ್ಸು, ಮತ್ತು ಆಯಿಲ್ ಇಂಡಿಕೇಷನ್ನು, ಮತ್ತು ಇಂಜಿನ್ ಚೆಕ್ ಲೈಟು, ಮತ್ತು ABS ಲೈಟು, ಇಷ್ಟು ಬಿಟ್ಟರೆ ಬೇರೆ ಇಂಡಿಕೇಟರ್ಸ್ ಲೈಟ್ಗಳಿವೆ. ಈ ಗಾಡಿ ಓಡಿಸಿದ್ರೆ ಲ್ಯಾಂಬೋರ್ಗಿನಿ ಓಡಿಸೋ ಥರ ಫೀಲ್ ಕೊಡುತ್ತೆ. ಅದು ಪವರು, ಇದು ಲುಕ್ಸು ಅಂತೆಲ್ಲ ಹೇಳ್ತಲ್ಲ, ಗ್ರೌಂಡ್ ಕ್ಲಿಯರೆನ್ಸ್. ನಿಮಗೆ ಯಾವುದೇ ಹಂಪ್ ಹೋಗಲಿ, ಇಬ್ಬರು ಕೂತಿದ್ದೀರಾ ಅಂದರೆ ಟಚ್ ಆಗೋದು ಕನ್ಫರ್ಮ್. ನೀವು ಏರು ಅದೆಲ್ಲ ಮೇಂಟೈನ್ ಮಾಡಿದರೆ ಒಬ್ರೋಗೋಗಿ ಏನೋ ಅಷ್ಟು ಮ್ಯಾಟ್ರ್ ಆಗೋಲ್ಲ. ಬಟ್ ಅದು ಇದೇನಾದ್ರು ಬಂತು ಇಬ್ಬರು ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಕನ್ಫರ್ಮ್ ಗಾಡಿ ಟಚ್ ಆಗೇ ಆಗುತ್ತೆ ಕೆಳಗಡೆ ಹಂಪಿಗೆ. ನೀವು ಅದನ್ನು ತಲೆನೇ ಕೆಡ್ಸ್ಕೋಬೇಡಿ, ಅದನ್ನೇನು ಮಾಡೋಕ್ಕೂ ಆಗಲ್ಲ. ಕವಾಸಾಕಿಯವ್ರು ಹಂಗೆ ಕೊಟ್ಬಿಡವ್ರೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಸೊ ನಿಂಜಾ 300 ಬಂದು ಯಾರಿಗೆ ಅಂತ ಕೇಳಕ್ಕೆ ಹೋದರೆ, ಇದು ಬಂದು ಒಂದು ಸ್ಪೋರ್ಟ್ಸ್ ಟೂರರ್ ವೆಹಿಕಲ್ಲು. ಯಾರ್ಯಾರಿಗೆ ಈ ಟೂರಿಂಗ್ ಮಾಡೋ ಹುಚ್ಚಿರುತ್ತೆ, ಮತ್ತು ಯಾರ್ಯಾರಿಗೆ ಈ ಲಾಂಗ್ ರೈಡ್ಸ್ ಹೋಗೋ ಪ್ಲ್ಯಾನ್ಸ್ ಇರುತ್ತೆ, ಅವರೆಲ್ಲ ಈ ಗಾಡಿಗೆ ಹೋಗ್ಬೋದು. ಮೇಯ್ನ್ ಮ್ಯಾಟ್ರ್ ಆಗೋದೇ ಲುಕ್ಸ್. ಇದರಲ್ಲಿ ಏನಂದರೆ ನಿಮಗೆ ಸ್ಪೋರ್ಟ್ಸ್ ಬೈಕ್ ಲುಕ್ಕು ಕೊಡುತ್ತೆ, ಒಂದು ಟೂರಿಂಗ್ ವೆಹಿಕಲ್ಸ್ ಕಂಫರ್ಟು ಕೊಡುತ್ತೆ. ಈ ಹ್ಯಾಂಡಲ್ ಬಾರ್ಸ್ ನೀವು ನೋಡ್ತಾ ಇದ್ರೆ ಅಪ್ರೈಟ್ ಇದೆ. ನಿಮಗೆ ಫುಲ್ ಕೂತ್ಕೊಂಡು R15ಗಳು ಮತ್ತು ಬೇರೆ ಇದೇ ಸೆಗ್ಮೆಂಟಲ್ಲಿರೋ ಗಾಡಿಗಳ ಥರ ಬಕ್ಕೊಂಡು ಓಡಿಸೋದಿಲ್ಲ. ಸೊ ಕಂಫರ್ಟ್ ಇರುತ್ತೆ ರೈಡಿಂಗ್ ಪೋಸ್ಚರಲ್ಲಿ. ಅವ್ರವ್ರು ಕಂಫರ್ಟಬಲ್ ಅಮ್ಮ ಆ್ಯಕ್ಚುಲಿ ಪಾಪ. ಸೊ ಈ ಗಾಡಿ ಸೌಂಡ್ ಬಂದು ತುಂಬ ಮಿನಿಮಲ್ಲು. ನೀವು ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಒಂದು 300cc ಸೆಗ್ಮೆಂಟಲ್ಲಿ ನೀವು ಸೌಂಡ್ಗಂತೂ ಯಾರೂ ಗಾಡಿ ತೊಗೊಳಲ್ಲ. ಏನಿದ್ರು ಪರ್ಫಾರ್ಮೆನ್ಸ್ ಒಂದೇ ನೋಡೋದು. ಸೊ ಯಾವುದೇ ಇರಲಿ ಟೂರಿಂಗ್ ವೆಹಿಕಲ್ ನನಗೆ ಲುಕ್ಸ್ ಇಷ್ಟ ಆಗಲ್ಲ. ಅದೊಂಥರ ನಾನ್ ಸ್ಟೈಲಿಶ್ ಲುಕ್ಸ್, ಅದು ಇಷ್ಟ ಆಗಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಬಟ್ ದೆನ್ ನನಗೆ ಟೂರಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಒಂಥರ ಲಾಂಗ್ ರೈಡ್ಸು ಅದಕ್ಕೆಲ್ಲ ಅಡಿಕ್ಟೆಡ್ ನಾನು. ಸೊ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರೋವಾಗ ಸಿಕ್ಕಿದೆ ಈ ಗಾಡಿ. ಕಂಫರ್ಟು ಕೊಡುತ್ತೆ, ಸ್ಪೋರ್ಟಿ ಲುಕ್ಸು ಕೊಡುತ್ತೆ. ಮತ್ತು ಮೈಲೇಜ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಗಾಡಿಗಳಲ್ಲಿ. ನೀವು 400cc ಸೆಗ್ಮೆಂಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು 25 ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಗಾಡಿ ನಾನು ಏರ್ ಫಿಲ್ಟ್ರ್ ಚೇಂಜ್ ಮಾಡಿಸಿದ್ಮೇಲೆ ಅಷ್ಟು ಕೂಡ ಕೊಡ್ತಾ ಇಲ್ಲ. ನಿಮಗೆ ಹೆವಿ ರಿಯಾಕ್ಷನ್ ಸಿಗ್ತವೆ ಈ ಗಾಡಿ ಮೇಲೆ ನೀವು ಹೋಗ್ತಾ ಇದ್ರೆ. ನಾನು ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಲಾಸ್ಟ್ 3 ಇಯರ್ಸಿಂದ. 3 ಇಯರ್ಸ್ ಹಳೆ ಗಾಡಿ ಆದ್ರೂ ಇದನ್ನು ಜನ ನೋಡೋದಂತೂ ಬಿಡಲ್ಲ, ಯಾಕಂದರೆ ಇದ್ರ ಕಲರಿಂದ. ಪರ್ಸ್ನಲಿ ಕವಾಸಾಕಿಲಿ ನನಗೆ ಗೊತ್ತಿರೋವರೆಗೂ ಇವತ್ತವರೆಗೂ ಬಿಟ್ಟಿರೋ ಬೆಸ್ಟ್ ಕಲರ್ ಇದೆ, KRT ಎಡಿಷನ್ ಅಂತ. ಸೊ ಒಳ್ಳೆ ಕಾಂಬಿನೇಷನ್ ಆಫ್ ಕಲರ್ಸ್ ತೊಗೊಂಡು ಬಿಟ್ಟಿದ್ರು ಈ ಗಾಡಿನ. ಅದಕ್ಕೆ ಈ ಗಾಡಿ ಚೆನ್ನಾಗಿ ಓಡ್ತು ಅಂತಲೇ ಮೋಸ್ಟ್ಲಿ 2 ವರ್ಷ 2021 2022 ಮಾಡೆಲ್ ಎರಡಕ್ಕೂ ಸೇಮ್ ಕಲರೇ ಬಿಟ್ಟಿದ್ರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸೊ ಗೈಸ್, ನಿಮಗೆಲ್ಲ ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಶೇರೆಲ್ಲ ನಿಮಗೆ ಬಿಟ್ಟಿದ್ದು, ನಾನು ಅಷ್ಟೊಂದೇನು ಫೋರ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಆಬ್ವಿಯಸ್ಲಿ ಶೇರ್ ಮಾಡೇ ಮಾಡ್ತೀರಾ.
ಮತ್ತು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಒಂದಿದೆ, ಅದನ್ನ ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಅದಕ್ಕೊಂದು ಫಾಲೋ ಕೊಟ್ಕೊಳ್ಳಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಹೇಳಿ ಕ್ಲಾಪ್ಸ್ ಹೊಡ್ಸ್ಕೋಬೇಕಾಗಿದೆ ನಮ್ಮ ಪರಿಸ್ಥಿತಿ.